ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈ ವಿಚಾರದಲ್ಲಿ ಪಬ್ಲಿಕ್ ಟಿವಿ ಕೂಡ ಧ್ವನಿಯನ್ನ ಎತ್ತಿತ್ತು. ಅಲ್ಲ ರೀ, ನೀವು ಗೃಹಲಕ್ಷ್ಮಿ ಹಣದ ವಿಚಾರ ಮಾತನಾಡ್ತಾ ಇದ್ದೀರಾ, ಅನ್ನಭಾಗ್ಯದಲ್ಲಿರುವಂಥ ಹಣ ಎಲ್ಲಿ ಕೊಟ್ಟೇ ಇಲ್ವಲ್ಲ ಅಂತ ಕೇಳಿದ್ರೆ ಯಾರು ಉತ್ತರನೇ ಕೊಟ್ಟಿರಲಿಲ್ಲ. ಈಗ ಸದನದಲ್ಲೂ ಕೂಡ ಈ ವಿಚಾರ ಈಗ ಪ್ರಸ್ತಾಪವಾಗಿದೆ. ಸದನದಲ್ಲೂ ಕೂಡ ಕೇಳ್ತಾ ಇದ್ದಾರೆ ಈ ವಿಚಾರವನ್ನು. ಗೃಹಲಕ್ಷ್ಮಿ ಬಳಿಕ ಈಗ ಅನ್ನಭಾಗ್ಯದ ಹಣದ ಸರದಿ. ಅವತ್ತು ಕೇಳಿದ್ವಿ ನಾವು, ಎಲ್ರಪ್ಪ ಅನ್ನಭಾಗ್ಯದ್ದು ಅಷ್ಟೊಂದೆಲ್ಲ ಹೇಳಿದ್ರಲ್ಲ ಅಂತ ಹೇಳಿ. ಅನ್ನಭಾಗ್ಯ ಫಲಾನುಭವಿಗಳಿಗೆ ಹಣ ಜಮೆ ಆಗಿಲ್ಲ. 2025 ಜನವರಿ ತಿಂಗಳಲ್ಲಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಹಣ ಜಮೆ ಆಗಿಲ್ಲ. 1,27,00,000 ಪಡಿತದಾರರಿಗೆ 657 ಕೋಟಿ ರೂಪಾಯಿ ಇನ್ನೂ ಜಮೆನೇ ಆಗಿಲ್ವಂತೆ. 1 ವರ್ಷ ಆದ್ರೂ ಕೂಡ ಹಣ ಜಮೆ ಆಗಿಲ್ಲ ಅಂತಿದ್ದಾರೆ ಮಹೇಶ್ ತೆಂಗಿನಕಾಯಿ ಅವರು. ಇವತ್ತಿನವರೆಗೆ ಹಣ ಜಮೆ ಆಗಿಲ್ಲ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಒಟ್ಟು 5 ಪ್ರಶ್ನೆಗಳನ್ನು ನಾನು ಕೇಳಿದ್ದೆ. ಅದರಲ್ಲಿ 5ರಲ್ಲಿ ನಾವು ಒಂದು ಪ್ರಶ್ನೆ ಮಾತ್ರ ಅವರಿಗೆ ಮಾನ್ಯ ಸಚಿವರಿಗೆ ಕೇಳಕ್ಕೆ ಬಯಸ್ತೇನೆ. ಇದೇನೋ ಗೊತ್ತಿಲ್ಲ, ಸರ್ಕಾರದ ಯಾವ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. 2025 ಜನವರಿ ತಿಂಗಳದ್ದು ಸುಮಾರು 1,27,00,000 ಪಡಿತರಿಗೆ ಸುಮಾರು 657 ಕೋಟಿ, ಅಂದರೆ 1 ವರ್ಷ ಆದರೂ ಕೂಡ ಇವತ್ತಿನವರೆಗೆ ಹಣ ಜಮೆ ಆಗಿಲ್ಲ. 1,27,00,000 ಕಾರ್ಡ್ದಾರಿಗೆ 657 ಕೋಟಿ ರೂಪಾಯಿ ಇವತ್ತಿನವರೆಗೂ ಹಣ ಜಮೆ ಆಗಿಲ್ಲ. ಅದನ್ನು ಯಾಕಂತೇಳಿ ಮಾನ್ಯ ಸಚಿವರು ಸ್ಪಷ್ಟೀಕರಣ ಕೊಡಲಿ. ಮಾನ್ಯ ಅಧ್ಯಕ್ಷರೇ, ಜನವರಿ ಮಧ್ಯದಲ್ಲಿ ಕೇಂದ್ರ ಸರ್ಕಾರ ಈಗ ಅದಕ್ಕೊಂದಿಷ್ಟು ಸ್ಪಷ್ಟೀಕರಣವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅನ್ನಭಾಗ್ಯ ಫಲಾನುಭವಿಗಳಿಗೆ ಕೇವಲ 1 ತಿಂಗಳದ್ದು ಮಾತ್ರ ಆಗಿಲ್ವಾ? ನನಗಿರುವ ಮಾಹಿತಿ ಪ್ರಕಾರ 3-4 ತಿಂಗಳದ ಹಣವನ್ನ ಇನ್ನೂ ಕೊಟ್ಟೇ ಇಲ್ಲ ಅಂತ. ಅನ್ನಭಾಗ್ಯ 1 ತಿಂಗಳ ಹಣ ಬಾಕಿ ವಿಚಾರ ಕೇಂದ್ರದ ಮೇಲೆ ತಪ್ಪು ಹೊರಿಸಿದ್ದಾರೆ ಸಚಿವ ಮುನಿಯಪ್ಪನವರು. ಕೇಂದ್ರ ಅಕ್ಕಿ ಕೊಟ್ಟಾಗ ಫೆಬ್ರವರಿಗೆ ವಿತರಣೆಯನ್ನ ಮಾಡಿದ್ದೇವೆ. ಕೇಂದ್ರ ಸರ್ಕಾರ ಸಕಾಲಕ್ಕೆ ಅಕ್ಕಿ ಕೊಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಬಾಕಿ ಜಮೆ ಆಗಿಲ್ಲ ಅಂತ ಮುನಿಯಪ್ಪನವರು ಹೇಳ್ತಾ ಇದ್ದಾರೆ. ನೀವು ಕೊಟ್ಟಂತ ಭರವಸೆ ಕೇಂದ್ರದ ಮೇಲೆ ಯಾಕೆ ಹಾಕ್ತೀರಾ? ಕಾಸು ಕೊಡಿ. ನಾವು ಮೊಟ್ಟ ಮೊದಲು ಸರ್ಕಾರ ರಚನೆ ಆದಂಥ ಕಾಲದಲ್ಲಿ ನಾವು ಹೇಳ್ತೀವಿ, ಓಪನ್ ಮಾರ್ಕೆಟ್ ಸೇಲ್ಸ್ ವ್ಯವಸ್ಥೆಯಲ್ಲಿ ಓಪನ್ ಮಾರ್ಕೆಟ್ ಇದರಲ್ಲಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. 22ರಿಂದ 23 ರೂಪಾಯಿ 1 kg ಕೊಡೋದು ಹೇಳಿದ್ರು. ಇದಕ್ಕೆ ಮೊದಲೇನಾಯಿತು, ಅಕ್ಕಿ ಇವ್ರ ಹತ್ರ ಸಾಕಷ್ಟಿತ್ತು. ನಾವು ಸರ್ಕಾರ ಬಂದಾಗ ಕೇಂದ್ರ ಸರ್ಕಾರ 5 kg ಕೊಡ್ತಾ ಇತ್ತು. ಜೊತೆಗೆ ನಾವು ಆಶ್ವಾಸನೆ ಕೊಟ್ಟಿದ್ವಿ, ನಮ್ಮ ಸರ್ಕಾರ ಇನ್ನು 5 kg ಕೊಡಬೇಕನ್ನೋ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾವು ಅರ್ಜಿ ಬರೆದು ಸುಮಾರು 2 ತಿಂಗಳು 3 ತಿಂಗಳು ಕಾದ್ವಿ. ಅಕ್ಕಿ ಸ್ಟಾಕ್ ಇದ್ರೂ ಕೂಡ ಇವರು ಅಕ್ಕಿ ಕೊಡಲಿಲ್ಲ. ಅಕ್ಕಿ ಸ್ಟಾಕ್ ಇತ್ತು. ಅದಾದಮೇಲೆ ಏನು ಮಾಡಿದರು, ಆ ಸ್ಟಾಕ್ ಮಾರಕ್ಕಾಗದೇ ಇರುವಂಥ ಕಾಲದಲ್ಲಿ 17/1/25 ಮತ್ತೆ ನಿಮ್ಗೆ ಅಕ್ಕಿ ಕೊಡ್ತೀವಿ ಅಂತೇಳಿ ಹೇಳಿದರು. ತಿಂಗಳು ಮಧ್ಯದಲ್ಲಿ ಅವರು ಹೇಳಿದಂಥ ಸಂದರ್ಭದಲ್ಲಿ ಅಷ್ಟರವರೆಗೂ ಏನು ಮಾಡಿದ್ವಿ, ಯಾವಾಗ ಕೇಂದ್ರ ಸರ್ಕಾರ ಕೊಡೋಕ್ಕಾಗಿಲ್ಲ DBT ಮುಖಾಂತರ ಒಬ್ಬ ವ್ಯಕ್ತಿಗೆ 170ರಂತೆ ಪ್ರತಿ ತಿಂಗಳು 2023 ಜುಲೈಯಿಂದ 2024-25 ನಾವು ಕೊಡ್ತಾ ಬಂದ್ವಿ. DBT ಜನವರಿ 25-17ರಲ್ಲಿ ಒಂದು ಪತ್ರವನ್ನು ಬರೆದು, ಇಲ್ಲ ನಾವು ಅಕ್ಕಿ ಕೊಡ್ತೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಹೇಳಿದ ಆದೇಶನ ಪಾಲನೆ ಮಾಡಬೇಕು ಅಂತೇಳಿ ಆ ಜನವರಿ ತಿಂಗಳಲ್ಲಿ ನಾವು ಅವರಿಗೆ ಭರವಸೆ ಕೊಟ್ಟಿದ್ದು ನೀವು. ಒಂದು ರಾಜ್ಯಕ್ಕೆ ಈ ರೀತಿಯಾಗಿ ಹೆಚ್ಚು ಅಕ್ಕಿಯನ್ನು ಕೊಡ್ತಾ ಹೋಗ್ಬಿಟ್ರೆ ಎಲ್ಲ ರಾಜ್ಯಗಳು ಕೇಳಿದಾಗ ಅಕ್ಕಿ ಎಲ್ಲಿಂದ ತರಬೇಕು, ಇದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಸುಮ್ಮನೆ ಅಲ್ಲಿಗೆ ಹಾಕಿ ಎಲ್ಲ ಸ್ಟಾಕ್ ಲಾರಿ ಮಾಡ್ಕೊಂಡ್ಬಿಟ್ಟು ಕೊರೋನಾ ರೀತಿಯಲ್ಲಿ ಇನ್ನೊಂದು ರೀತಿಯಾಗಿ ಸಮಸ್ಯೆ ಬಂದಾಗ ಎಲ್ಲಿಂದ ತರಬೇಕು? ಅವಾಗ